ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಬಿಸಿಬೇಳೆ ಬಾತ್ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಒಂದು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಬಿಸಿಬೇಳೆ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಈ ಒಂದು ಬಿಸಿಬೇಳೆ ಬಾತ್ ಮಾಡೋದು ತುಂಬ ಸರಳ ವಿಧಾನದಲ್ಲಿ, ಆ್ಯಂಡ್ ನೀವು ಈ ಒಂದು ಬಿಸಿಬೇಳೆ ಬಾತ್ ಮಾಡಿ ತಿಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ರುಚಿ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ, ಸೇಮ್ ಹೋಟೆಲ್ ಶೈಲಿಯಲ್ಲಿ ನಿಮಗೆ ಬರುತ್ತೆ. ಸೊ ಬನ್ನಿ, ಬಿಸಿಬೇಳೆಭಾತ್ ಮಾಡೋದಕ್ಕೆ ಏನು ಪದಾರ್ಥ ಬೇಕು ಅಂತ ನೋಡೋಣ. ಸೊ ಮೊದಲಿಗೆ ನಾನು ಟೊಮೊಟೊ, ಕ್ಯಾಪ್ಸಿಕಮ್, ಬೀನ್ಸ್, ಕ್ಯಾರೆಟ್, ಈರುಳ್ಳಿ, ಸ್ವಲ್ಪ ಪಲಾವ್ ಎಲೆ, ಲವಂಗ, ಮರಾಠಿ ಮೊಗ್ಗು, ಸ್ಟಾರ್ ಮತ್ತು ಚಕ್ಕೆ, ಇಷ್ಟು ಐಟಮ್ಸ್ನ ನಾನು ತೊಗೊಂಡಿದ್ದೀನಿ. ಇನ್ನು ಮಸಾಲೆ ರುಬ್ಕೊಳ್ಳೋದಕ್ಕಂತ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಹಾಗೆ ಇಷ್ಟು ಐಟಮ್ಸ್ನ ನಾನು ಮಸಾಲೆ ಮಾಡ್ಕೊಳ್ಳೋದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಇಂದು ಮಿಕ್ಸಿ ಜಾರ್ ತೊಗೊಂಡು ಇಲ್ಲಿಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ, ಒಂದು 5 ಮೆಣಸಿನ್ಕಾಯಿ ಅಂತ ಅಂದ್ಕೊಳ್ಳಿ, ಅಷ್ಟು ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಿದ್ರೆ ನೀವು ಇನ್ನೂ ಹಾಕ್ಕೊಳ್ಬಹುದು. ನಾನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಮಸಾಲನ ನಾನು ರುಬ್ಕೊಳ್ತಾ ಇದ್ದೀನಿ. ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಕಾಗಿಲ್ಲ, ಸ್ವಲ್ಪ ತರಿಯಾಗಿದ್ದರೆ ಚೆಂದ. ನೋಡಿ, ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು. ನಾನು ನೀರನ್ನು ಹಾಕ್ಕೊಂಡು ಈ ರೀತಿ ರುಬ್ಕೊಂಡಿದ್ದೀನಿ. ಸೊ ಈ ರೀತಿ ಒಂದು ಲಿಕ್ವಿಡ್, ಸೆಮಿ ಲಿಕ್ವಿಡ್ ಫಾರ್ಮಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬನ್ನಿ, ಹಾಗಿದ್ರೆ ನಾನೀಗ ಬಿಸಿಬೇಳೆಭಾತ್ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಮೊದಲಿಗೆ ಪಲಾವ್ ಎಲೆ ಹಾಕ್ಕೊಂಡು ಒಂದು 4ರಷ್ಟು ಲವಂಗ, ಹಾಗೆ ನಾನು ಸ್ಟಾರ್, ಚಕ್ಕೆ ಮತ್ತು ಮರಾಠಿ ಮೊಗ್ಗು ಅಥವಾ ಕೊಂಬು ಅಂತಾರಲ್ಲ ಅದನ್ನು ಹಾಕ್ಕೊಂಡು 1 ಕಪ್ನಷ್ಟು ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಳ್ತಾ ಇದ್ದೀನಿ. ನೀವು ಫ್ರೆಶ್ ಆಗಿ ಸಹ ಮಾಡ್ಕೋಬಹುದು. ನಾನಿಲ್ಲಿ ಪ್ಯಾಕೆಟ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಳಸಿ, ನಾನು ತರಕಾರಿಲಿ ಕ್ಯಾಪ್ಸಿಕಮ್, ಹೋಟೆಲ್ ಶೈಲಿಯಲ್ಲಿ ರುಚಿ ಬರಬೇಕಂದ್ರೆ ನೀವು ಕ್ಯಾಪ್ಸಿಕಮ್ನ ಮಿಸ್ ಮಾಡಲೇಬಾರ್ದು. ತುಂಬ ರುಚಿಯಾಗಿರುತ್ತೆ. ಆ ಕ್ಯಾಪ್ಸಿಕಮ್ ಮೆತ್ತಗೆ ಆಯಿಲಲ್ಲಿ ಬೆಂದು ನಮಗೆ ಬಿಸಿಬೇಳೆಭಾತ್ ತಿನ್ನೋವಾಗ ಮಧ್ಯೆ ಮಧ್ಯೆ ಸಿಗ್ತಾ ಇದ್ದರೆ ಒಂದು ಒಳ್ಳೆ ರುಚಿ ಇರುತ್ತೆ. ಹಾಗಾಗಿ ನೀವು ಕ್ಯಾಪ್ಸಿಕಮ್ನ ಮಿಸ್ ಮಾಡ್ಕೋಬೇಡಿ. ಇದನ್ನು ಇದ್ದರೆ ನೀವು ಖಂಡಿತವಾಗಿ ಹಾಕಿ, ಬಟ್ ಆಪ್ಷನಲ್. ಇದು ಇಲ್ಲ ಅಂದ್ರೂ ಚೆನ್ನಾಗೇ ಇರುತ್ತೆ, ಬಟ್ ಹಾಕಿದ್ರೆ ಇನ್ನೂ ಎಕ್ಸ್ಟ್ರಾ ರುಚಿ ಬರುತ್ತೆ, ಅದರದ್ದೊಂದು ಫ್ಲೇವರ್ ಹಿಡಿಯುತ್ತೆ. ಈಗ ನಾನು ಸ್ವಲ್ಪ ಕಸೂರಿ ಮೇಥಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ 1 ಕಪ್ನಷ್ಟು ನಾನು ಬೀನ್ಸ್ನ ಬಳಸಿ 1 ಕಪ್ಪಿನಷ್ಟು ನಾನು ಕ್ಯಾರೆಟ್ ಸಹ ಹಾಕ್ಕೊಳ್ತಾ ಇದ್ದೀನಿ. ಸೊ ಬಿಸಿಬೇಳೆಭಾತ್ ಮಾಡಬೇಕು ಅಂತಂದರೆ ಕ್ಯಾರೆಟ್, ಬೀನ್ಸ್ ಬೇಕೇ ಬೇಕು. ಅದಿಲ್ಲ ಅಂದರೆ ಚೆನ್ನಾಗೇ ಇರಲ್ಲ. ನೀವು ಬಟಾಣಿ ಇದ್ದರೆ ಬಟಾಣಿನೂ ಸಹ ಹಾಕೋಬೋದು, ಹಸಿ ಬಟಾಣಿ, ಅದು ಅಷ್ಟೇ ಒಂದು ಒಳ್ಳೆ ರುಚಿ, ಬಟ್ ಆಪ್ಷನಲ್. ಇದ್ದರೆ ಹಾಕೋಬಹುದು, ಇಲ್ಲ ಅಂತಂದರೆ ನಡೆಯುತ್ತೆ. ಸೊ ನಾನೀಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಈ ರೀತಿಯಾದಂಥ ಒಂದು ಬಿಸಿಬೇಳೆಭಾತ್ ನೀವು ಮಾಡಿ ನೀವೇ ಹೇಳ್ತೀರಾ ಪರ್ಫೆಕ್ಟಾಗಿತ್ತು ಅಂತ. ಯಾವುದೇ ಒಂದು ಕಲರ್ನ ಬಳಸದೆ, ಯಾವುದೇ ಒಂದು ಕೆಮಿಕಲ್ಸ್ ಇರೋ ಕಲರ್ನೆಲ್ಲ, ಇಂಗ್ರೀಡಿಯೆಂಟ್ಸ್ನ ಬಳಸದೆ ಮನೆಯಲ್ಲೇ ಸ್ವಚ್ಛವಾಗಿ ಮಾಡುವಂತಹ ಹೋಟೆಲ್ ಶೈಲಿಯಂತಹ ಬಿಸಿಬೇಳೆಭಾತ್ ಇದಾಗಿರುತ್ತೆ. ನೀವು ಇದನ್ನು ಮಾಡಿ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ಸೊ ಈಗ ನೆಕ್ಸ್ಟ್ ನಾನು 1 ಕಪ್ಪಿನಷ್ಟು ನಾನು ಟೊಮೊಟೊನ ಬಳಸ್ತಾ ಇದ್ದೀನಿ. ಸೊ ಈಗ ಟೊಮೊಟೊ ಹಾಕ್ಕೊಂಡ್ರೆ ಏನಕ್ಕಂತಂದರೆ ಬಿಸಿಬೇಳೆಭಾತ್ಗೆ ಅದೊಂದು ಹುಳಿ ಅಂಶ ಚೆನ್ನಾಗಿರುತ್ತೆ, ಲೈಟಾಗಿ. ಜಾಸ್ತಿ ಟೊಮೊಟೊ ಬೇಡ, 1 ಟೊಮೊಟೊ ತೊಗೊಂಡ್ರೆ ಸಾಕು, ದೊಡ್ಡದು. ನಾನಿಲ್ಲಿ ಅದನ್ನು ಕಟ್ ಮಾಡ್ಕೊಂಡಾಗ 1 ಕಪ್ಪಿನಷ್ಟು ನನಗೆ ಟೊಮೊಟೊ ಆಗಿದೆ. ಸೊ ಇದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ನೀಟಾಗಿ ಆಯಿಲಲ್ಲಿ ಅದೆಲ್ಲ ತರಕಾರಿ ಬೆಂದಾಗ ರುಚಿ, ಹಾಗಾಗಿ ನೀವು ಫ್ರೈ ಮಾಡೋದನ್ನು ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಫ್ರೈ ಆಗೋದಕ್ಕೆ. ಸೊ ಈಗ ಅದು ಫ್ರೈ ಆಗ್ತಾಯಿದೆ. ಈಗ ನೆಕ್ಸ್ಟ್ ನಾನು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ನಲ್ವಾ, ಅಂದರೆ ಪುದೀನ, ಕೊತ್ತಂಬರಿ, ಹಾಗೆ ಹಸಿಮೆಣ್ಸಿನ್ಕಾಯಿ, ಇದ್ರದ್ದು ಒಂದು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನಾನು ನೀರನ್ನ ಬೆರೆಸಿ ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಈ ರೀತಿ ಲಿಕ್ವಿಡ್ ಥರ ಒಂದು ಪೇಸ್ಟ್ ಇದೆ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ ಹಸಿ ವಾಸನೆ ಏನಿದೆ ಅದೆಲ್ಲ ಹೋಗಬೇಕಾಗತ್ತೆ. ಇನ್ನೊಂದು ತುಂಬ ಧನ್ಯವಾದಗಳು. ಸೊ ನೀವೆಲ್ಲ ಇದೇ ರೀತಿ ಪ್ರೋತ್ಸಾಹ ನೀಡ್ತಾ ಇರೋದಕ್ಕೆ ನನ್ನ ಚಾನಲ್ ಆಲ್ರೆಡಿ ಮಾನಿಟೈಸ್ ಆಗಿದೆ. ತುಂಬ ಅಂದರೆ ತುಂಬ ಧನ್ಯವಾದಗಳು. ನಾವೊಂದು ಪಟ್ಟಿರುವ ಕಷ್ಟಕ್ಕೆ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ. ಮಾನಿಟೈಸ್ ಆಗಿರೋದಕ್ಕೆ ತುಂಬ ಅಂದರೆ ತುಂಬ ಖುಷಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ತುಂಬ ಧನ್ಯವಾದಗಳು. ಸೊ ಈಗ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಬಿಸಿಬೇಳೆಭಾತ್ ಪ್ಯಾಕೆಟ್, ಅಂದರೆ ನಾನು 2 ಪ್ಯಾಕೆಟ್ ಆದಷ್ಟು ಬಳಸ್ತಿದ್ದೀನಿ. 10 ರೂಪಾಯಿದು 2 MTR ಬಿಸಿಬೇಳೆಭಾತ್ ಪ್ಯಾಕೆಟ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ನಷ್ಟು ನಾನು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಿಂದ 3/4 ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ನಷ್ಟು ಖಾರದ ಪುಡಿ. ಇದು ನೀವು ನೋಡಿಕೊಂಡು ನೀವು ಖಾರದ ಪುಡಿನ ಹಾಕೋಬೇಕಾಗುತ್ತೆ. ಇಷ್ಟು ಪೌಡರ್ಸ್ ಅಷ್ಟೇ ಬೇಕಾಗಿರೋದು. ಇಷ್ಟನ್ನು ನಾನೀಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಯಿಲ್ನಲ್ಲಿ ನೀಟಾಗಿ ಮಿಕ್ಸ್ ಮಾಡಿದಾಗ
ಮಸಾಲ ಪದಾರ್ಥದ್ದೇನಿರುತ್ತೆ ಅದು ಹೋಗುತ್ತೆ. ಸೊ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡೋದನ್ನು ಸ್ಕಿಪ್ ಮಾಡಬೇಡಿ, ಅಥವಾ ಡೈರೆಕ್ಟಾಗಿ ನೀರು ಹಾಕ್ಕೊಳ್ಳೋದೆಲ್ಲ ಮಾಡಬೇಡಿ. ನೀರು ಹಾಕೋದಕ್ಕೂ ಮುಂಚೆ ಈ ಪುಡಿಗಳನ್ನ ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 1-2 ನಿಮಿಷ ಮಾಡ್ಕೊಂಡಾದಮೇಲೆ ನಾನೀಗ ನೀರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು, ಯಾಕಂತಂದರೆ ತಳ ಹಿಡಿಬಾರ್ದು ಅಂತ ನಾನೀಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದ ನಂತರ ನಾವು ಇದಕ್ಕೆ ಅಕ್ಕಿನೂ ಸಹ ಬೆರೆಸ್ಕೋಬೇಕಾಗತ್ತೆ. ಸೊ ಅಕ್ಕಿ ನಾನಿವತ್ತು ಎಷ್ಟು ತೊಗೊಳ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಲೋಟದಷ್ಟು ನಾನು ಅಕ್ಕಿ ತೊಗೊಳ್ತಾ ಇದ್ದೀನಿ. ಸೊ ಅದರದ್ದು ಒಂದು ಅಳತೆ ಯಾವ ಲೋಟದಲ್ಲಿ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಈ ಒಂದು ಲೋಟದಲ್ಲಿ ನಾನು ಅರ್ಧ ಲೋಟದಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಇದೇ ಲೋಟದಲ್ಲಿ ನಾನು 1 ಲೋಟದಷ್ಟು ತೊಗರಿಬೇಳೆನೂ ಸಹ ತೊಗೊಳ್ತೀನಿ. ಸೊ ಮೊದಲಿಗೆ ಅರ್ಧ ಲೋಟದಷ್ಟು ಅಕ್ಕಿ ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಆ ಮಸಾಲ ನಾವೆಲ್ಲ ಏನು ಮಾಡ್ಕೊಂಡಿದ್ದೀವಿ ಅದಕ್ಕೆ ನೀಟಾಗಿ ಅಕ್ಕಿ ಮಿಕ್ಸ್ ಆದಾಗ ಒಂದು ಒಳ್ಳೆ ರುಚಿ. ತುಂಬ ಜನ ನೀರನ್ನು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ಕೊಳ್ಬಿಡ್ತಾರೆ, ಅಥವಾ ಅಕ್ಕಿ ಬೇಳೆನ ಸಪ್ರೇಟಾಗಿ ಬೇಯಿಸ್ಬಿಡ್ತಾರೆ. ಆ ರೀತಿ ನಾನು ಮಾಡಿದ್ದೀನಿ, ಬಟ್ ಅದಕ್ಕಿಂತ ಈ ರೀತಿ ಮಾಡಿರೋದು ತುಂಬ ರುಚಿಯಾಗಿರುತ್ತೆ. ಸೊ ನೋಡಿ, ಬಿಸಿಬೇಳೆಭಾತ್ ಪೌಡರು, ಉಪ್ಪು, ಖಾರ, ತರಕಾರಿ, ಎಣ್ಣೆ ಎಲ್ಲ ಏನಿದೆ ಅದ್ರ ಜೊತೆ ಅಕ್ಕಿ ನೀಟಾಗಿ ಮಿಕ್ಸ್ ಆದಾಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ 1 ನಿಮಿಷ 2 ನಿಮಿಷ ನೀಟಾಗಿ ಅದು ಸ್ವಲ್ಪ ಮಿಕ್ಸ್ ಆದಮೇಲೆ ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಒಂದು 3 ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 3 ಲೋಟ, ಯಾಕಂತಂದರೆ ಬಿಸಿಬೇಳೆಭಾತ್ ಮಾಡೋದಕ್ಕೆ ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ ಥರ ಇರಬೇಕಲ್ವ, ಹಾಗಾಗಿ ನಾನೊಂದು 3 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ತಳ ಏನಾದರೂ ಹಿಡಿದಿದ್ರೆ ಬಿಟ್ಕೋಬೇಕು. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ, ಅಕ್ಕಿ ಇವಾಗ ತಾನೇ ಹಾಕಿರೋದ್ರಿಂದ ಇದಕ್ಕೆ ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಈ ಟೈಮಲ್ಲಿ ನಾನು ಬೇಳೆನ ಬೇಯಿಸ್ಕೋಬೇಕು ಬೇರೆ ಪಾತ್ರೆಯಲ್ಲಿ ಸಪ್ರೇಟಾಗಿ. ಇದರಲ್ಲೇ ಹಾಕೋಬಹುದು, ಬಟ್ ರುಚಿ ಅಷ್ಟು ಚೆನ್ನಾಗಿ ಬರಲ್ಲ. ಸಪ್ರೇಟಾಗಿ ಬೇಳೆ ಬೇಯಿಸ್ಕೊಂಡ್ರೆ ರುಚಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ 3 ಸ್ಪೂನ್ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ನೀವು ಉಪ್ಪನ್ನು ಬೆರೆಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಇದನ್ನು ಒಂದು 15ರಿಂದ 20 ನಿಮಿಷ ಇದು ಬೇಯಕ್ಕೆ ಬೇಕಾಗುತ್ತೆ. ನಾನು ಇದನ್ನು ನೀಟಾಗಿ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ, ತಟ್ಟೆ ಮುಚ್ಚಿ ಒಂದು 15 ನಿಮಿಷ ಬಿಟ್ಬಿಡ್ತೀನಿ. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ತೊಗರಿಬೇಳೆನ ಬೇಯಿಸ್ಕೋಬೇಕು. ಅದಕ್ಕೆ ಸಪ್ರೇಟಾಗಿ ಇನ್ನೊಂದು ಕಡೆ ತೊಗರಿಬೇಳೆನ ಬೇಯಿಸ್ಕೊಳ್ತೀನಿ. ನಾನು ಯಾವ ಲೋಟದಲ್ಲಿ ಅಕ್ಕಿ ಅರ್ಧ ಲೋಟ ತೊಗೊಂಡಿದ್ದೆ ಅಲ್ವಾ, ಅದೇ ಲೋಟದಲ್ಲಿ ನಾನು 1 ಗ್ಲಾಸ್ನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆನ ತೊಗೊಂಡು ನೋಡಿ ಈ ರೀತಿ ಬೇಯಕ್ಕಿಟ್ಟಿದ್ದೀನಿ. ಈಗ ಇಷ್ಟು ಬೆಂದಿದೆ. ಇದು ಆದಷ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಚೆಂದ. ಸೊ ಇದನ್ನು ನೀಟಾಗಿ ನುಣ್ಣಗಾಗುವಷ್ಟು ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಇದು ನುಣ್ಣಗಾಗಬೇಕು. ಫುಲ್ಲು ನುಣ್ಣಗಾದ ಮೇಲೆ ನಾನು ಅದನ್ನು ಆ ಪಾತ್ರೆಗೆ ಅಕ್ಕಿ ಏನು ಮಾಡ್ತಾಯಿದ್ನಲ್ವ, ಸೊ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಈಗ ಒಂದು 15 ನಿಮಿಷ ಬಿಟ್ಟು ನೋಡಿದಾಗ ಈ ರೀತಿ ಅಕ್ಕಿ ಆಲ್ಮೋಸ್ಟ್ 90% ಆಗಿದೆ, ಅನ್ನ ಆಗಿದೆ. ಸೊ ಈ ರೀತಿ 90% ಬೆಂದಾದಮೇಲೆ ಇದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ, ನಾನೇನು ಬೇಯಿಸಿಟ್ಕೊಂಡಿದ್ನಲ್ವ ತೊಗರಿಬೇಳೆ, ಆ ಒಂದು ತೊಗರಿಬೇಳೆನ ಬೇಯಿಸಿಟ್ಕೊಂಡಿರುವಂತಹ ತೊಗರಿಬೇಳೆನ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಒಂದು ಸೀಕ್ರೆಟ್ ಏನಂತಂದರೆ, ಹುಣಸೆ ಹಣ್ಣಿನ ನೀರು ಈ ರೀತಿ ಹಾಕೋಬೇಕು. ಒಂದು ಒಳ್ಳೆ ರುಚಿ ಬರುತ್ತೆ. ಇದನ್ನು ನೀವು ಮಿಸ್ ಮಾಡಲೇಬೇಡಿ, ಅದನ್ನು ಟ್ರೈ ಮಾಡಿ. ಆ್ಯಂಡ್ ನಾನೀಗ ಬೇಯಿಸಿಟ್ಕೊಂಡಿರುವಂತಹ ತೊಗರಿಬೇಳೆ ನಾನು ಏನು ಹೇಳಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ತೊಗರಿಬೇಳೆ ಚೆನ್ನಾಗಿ ಬೇಯಿಸಿಟ್ಕೊಂಡಿರುವಂತಹ ಮಿಶ್ರಣನ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಇದೇ ಮೇಯ್ನ್ ಒಂದು ರುಚಿ. ಸೊ ಇದನ್ನು ನೀವು ಮಾಡ್ಕೋಬೇಕು. ಯಾವಾಗ ಅನ್ನ ನೀಟಾಗಿ ಇನ್ನೇನು ಬೆಂದಿದೆ 90%, ಇನ್ನೇನು ಒಂದು 5-10 ನಿಮಿಷದಲ್ಲಿ ಇಳಿಸ್ತೀವಿ ಅಂದಾಗ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಒಂದು ಒಳ್ಳೆ ರುಚಿ, ಅದ್ಭುತವಾದಂತಹ ಹೋಟೆಲ್ ಶೈಲಿಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಕೊಡುವಂತಹ ಒಂದು ಬಿಸಿಬೇಳೆಭಾತ್ ರೀತಿಯಾದಂತಹ ಒಂದು ರುಚಿ ನಿಮಗೆ ಇಲ್ಲಿ ಸಿಕ್ಕುತ್ತೆ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ ಎಷ್ಟು ಆರೋಗ್ಯಕರವಾಗಿರುತ್ತೆ, ಒಂದು ಹೆಲ್ದಿ, ಅಷ್ಟೇ ರುಚಿ. ಯಾಕಂತಂದರೆ ತೊಗರಿಬೇಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ, ಹಾಗಾಗಿ ಈ ರೀತಿ ನೀವು ಮಾಡಿ. ಆ್ಯಂಡ್ ಅಕ್ಕಿ ಅರ್ಧ ಲೋಟ, ಬೇಳೆ 1 ಲೋಟ, ಡಬಲ್ ತೊಗೋಬೇಕು. ಆವಾಗಲೇ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಆಲ್ಮೋಸ್ಟ್ ಈಗ ಬಿಸಿಬೇಳೆಭಾತ್ ಆಗಿಬಿಟ್ಟಿದೆ. ಸೊ ಅಕ್ಕಿ ಅಂತೂ ನೀಟಾಗಿ ಬೆಂದಿದೆ. ಇದನ್ನು ನಾನು ಒಂದು 5 ನಿಮಿಷ 10 ನಿಮಿಷ 5 ನಿಮಿಷ ಸಾಕು, ನೀಟಾಗಿ ಕುದಿ ಬರೋ ರೀತಿ ನಾನೀಗ ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾನು ಸರ್ವ್ ಮಾಡ್ತೀನಿ, ರುಚಿ ಹೇಗಿರುತ್ತೆ ಅಂತ ನಾನು ತಿಳಿಸ್ತೀನಿ.
ಸೊ ಈಗ ನಾನು ಇದನ್ನು ಒಂದು 5 ನಿಮಿಷ ಬೇಯಕ್ಕೆ ಬಿಡ್ತೀನಿ, ನೀಟಾಗಿ ಕುದಿ ಬರಬೇಕು. ಇನ್ನು ನಾನು ಹೇಳ್ತಾ ಇದ್ದೆ ಮಾನಿಟೈಸೇಷನ್ ಆಲ್ರೆಡಿ ಆಗಿದೆ ಅಂತ. ಸೊ ಮಾನಿಟೈಸೇಷನ್ ಆಗಿದ ತಕ್ಷಣ ದುಡ್ಡು ಬರುತ್ತಾ ಅಂದರೆ ಇಲ್ಲ, ಖಂಡಿತ ಮಾನಿಟೈಸೇಷನ್ ಆಗಿದ ತಕ್ಷಣ ದುಡ್ಡು ಬರೋಲ್ಲ. ಮಾನಿಟೈಸೇಷನ್ ಆಗಿ ಅದಾದಮೇಲೆ ನಿಮ್ಮ ವೀಡಿಯೋಗಳು ಯಾವ್ದ್ಯಾವ್ದು ಓಡುತ್ತೆ ಅದಕ್ಕೆ ನಿಮಗೆ ದುಡ್ಡು ಬರೋದು. ಮಾನಿಟೈಸೇಷನ್ಗೂ ಮುಂಚೆ ನೀವು ಯಾವ್ದು ಅಪ್ಲೋಡ್ ಮಾಡಿರ್ತೀರ ಅಥವಾ ಮಾನಿಟೈಸೇಷನ್ ಆಗೋಕ್ಕೆ ಯಾವ ವಿಡಿಯೋ ಕಾರಣ ಆಯಿತು ಅದರಲ್ಲೂ ನಿಮಗೆ ದುಡ್ಡು ಬರೋಲ್ಲ. ಮಾನಿಟೈಸೇಷನ್ ಆದಮೇಲೆ ನಿಮ್ಮ ಪ್ರಯತ್ನ ನಿರಂತರವಾಗಿರಬೇಕು. ಅದಾದಮೇಲೆ ಯಾವ್ಯಾವ ವಿಡಿಯೋ ಹಾಕಿ ಅದು ಓಡುತ್ತೆ ಅದರ ತಕ್ಕನಾಗೆ ದುಡ್ಡು ಬರುತ್ತೆ. ಇನ್ನು ಯೂಟ್ಯೂಬಲ್ಲಿ ಲಕ್ಷ ದುಡಿಬೋದು ಅಂದರೆ ಖಂಡಿತವಾಗಿಯೂ ನನಗೆ ಅಷ್ಟು ಲಕ್ಷ ದುಡ್ಡು ಬಂದಿಲ್ಲ. ದುಡಿಯೋರು ಇರಬಹುದೇನೋ, ನನಗೆ ಬಂದಿಲ್ಲ. ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಯಾರ್ಯಾರೋ ಏನೇನೋ ವಿಡಿಯೋ ಮಾಡಾಕಿದ್ರೆ ಅಷ್ಟಷ್ಟು ವ್ಯೂಸ್ ಬರುತ್ತೆ. ನಾವು ಕಷ್ಟಪಟ್ಟು ಈ ರೀತಿ ವಿಡಿಯೋ ಮಾಡಿದಾಗ, ಒಂದು ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋ ಮಾಡಿದಾಗ ನಮಗೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇದೇ ರೀತಿ ಕಂಟಿನ್ಯೂ ಮಾಡ್ತಾರೆ ಆ್ಯಂಡ್ ಪ್ರೋತ್ಸಾಹ ಕೊಡ್ತಾರೆ. ಈಗ ನಾನು ಬಿಸಿಬೇಳೆಭಾತ್ ರೆಡಿ ಆಗಿದೆ, ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಸೊ ನೋಡಿ ಯಾವ ರೀತಿ ಇದೆ ಅಂತ. ಆಹಾ, ನಾನು ನೋಡ್ತಾ ಇದ್ರೇ ನನಗೆ ತಿನ್ನಬೇಕು ಅನಿಸ್ತಿದೆ, ಅಷ್ಟು ರುಚಿ ಅಂತ ಅನಿಸ್ತಾ ಇದೆ. ಅದು ನೀಟಾಗಿ ಮನೆಯಲ್ಲಿ ಮಾಡಿರುವಂತಹ ಸ್ವಚ್ಛವಾಗಿ ನೀಟಾಗಿ ಯಾವುದೇ ಒಂದು ಏನು ಟೇಸ್ಟಿಂಗ್ ಪೌಡರ್ಸ್ ಅಥವಾ ಕಲರ್ಸ್ ಎಲ್ಲ ಬಳಸದೆ ಮಾಡಿರುವಂಥದ್ದು. ನಿಮಗೆ ಔಟ್ಸೈಡ್ ತುಂಬ ಕೆಂಪಗಿರುತ್ತೆ ಬಿಸಿಬೇಳೆಭಾತ್, ಅದಕ್ಕೆ ಕಾರಣ ಅದು ಒಣಮೆಣ್ಸಿನ್ಕಾಯಿ ಬಳಸಿರ್ತಾರೆ. ಹಾಗಾಗಿ ಒಣಮೆಣ್ಸಿನ್ಕಾಯಿ ಅಂದರೆ ನಾನು ರುಬ್ಬಕ್ಕೆ ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಲ್ವಾ, ಹಾಗಾಗಿ ಈ ಒಂದು ಬಣ್ಣ ಇರುತ್ತೆ. ನೀವು ಅಲ್ಲೇನಾದರೂ ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಹಸಿಮೆಣ್ಸಿನ್ಕಾಯಿ ಬದಲು ನಿಮಗೆ ಕಲರ್ ಸ್ವಲ್ಪ ಕೆಂಪಗೆ ಬರುತ್ತೆ. ಸೊ ಆ ರೀತಿ ನೀವು ಬಣ್ಣಕ್ಕೆ ನೀವು ಆ ರೀತಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕಾಗಿರುತ್ತೆ. ಈಗ ನಾನು ಬಿಸಿಬೇಳೆಭಾತ್ಗೆ ಖಾರ ಬೂಂದಿನ ಹಾಕ್ಕೊಂಡಿದ್ದೀನಿ. ಬಿಸಿಬೇಳೆಭಾತ್ ಅಂದ್ರೇ ಖಾರ ಬೂಂದಿ ಇರಲೇಬೇಕು. ಖಾರ ಬೂಂದಿ ಇಲ್ಲ ಅಂತಂದರೆ ಬಿಸಿಬೇಳೆಭಾತ್ ತಿನ್ನೋದಕ್ಕೆ ಮನಸ್ಸೇ ಆಗಲ್ಲ, ರುಚಿನೇ ಇರಲ್ಲ. ಹಾಗಾಗಿ ನೀವು ಬಿಸಿಬೇಳೆಭಾತ್ ಮಾಡ್ತಾ ಇದ್ದೀರಾ ಅಂದರೆ ಮನೆಯಲ್ಲಿ ಖಾರ ಬೂಂದಿ ತಪ್ಪದೆ ಇಟ್ಕೊಳ್ಳಿ. ಆ್ಯಂಡ್ ನಾನೀಗ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಬಿಸಿಬೇಳೆಭಾತ್ ಅಂದರೆ ತುಪ್ಪ ಇರಲೇಬೇಕು. ಹಾಗಾಗಿ 1 ಸ್ಪೂನಷ್ಟನ್ನಾದರೂ ನೀವು ಬಿಸಿಬೇಳೆಭಾತ್ ಸರ್ವ್ ಮಾಡ್ಕೊಳ್ಳೋವಾಗ 1 ಸ್ಪೂನಷ್ಟಾದರೂ ತುಪ್ಪ ಹಾಕ್ಕೊಳ್ಳಿ. ಜಾಸ್ತಿ ಏನು ಹಾಕ್ಕೊಂಡ್ರೆ ಚೆನ್ನಾಗಿಲ್ಲ, 1 ಸ್ಪೂನಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿಯಾದಂತಹ ಬಿಸಿಬೇಳೆಭಾತ್ ಈಗ ತುಪ್ಪ ಜೊತೆ ಮತ್ತು ಖಾರ ಬೂಂದಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸರ್ವ್ ಮಾಡ್ಕೊಳ್ಳೋದಕ್ಕೆ ನಾನು ಸೈಡಲ್ಲಿ ಸ್ವಲ್ಪ ಕ್ಯಾರೆಟ್ ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಂದಿತ್ತು. ನಾನು ಟೇಸ್ಟ್ ಸಹ ಮಾಡಿ ನೋಡಿ ಹೇಳ್ತಾ ಇರೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಮಾನಿಟೈಸ್ ಮಾಡೋದಕ್ಕೆ ಸಹಾಯ ಮಾಡಿದ್ದೀರಾ, ಇದೇ ರೀತಿ ಪ್ರೋತ್ಸಾಹ ನೀಡಿ. ಆ್ಯಂಡ್ ಈ ಒಂದು ಪುಟ್ಟ ಚಾನಲ್ಗೆ ನಿಮ್ಮ ಒಂದು ಪ್ರೋತ್ಸಾಹ ತುಂಬ ಮುಖ್ಯ ಆಗಿರುತ್ತೆ. ತುಂಬ ಜನ ಯೂಟ್ಯೂಬ್ನಿಂದ ದುಡ್ಡು ಮಾಡಿಕೊಂಡು ಸೀರೆ ಬಿಸ್ನೆಸ್ ಅಂತೆ, ಬಟ್ಟೆ ಬಿಸ್ನೆಸ್ ಅಂತೆ ಏನೇನೋ ಮಾಡಿಕೊಂಡು ಚಿನ್ನ ಅಂತೆ, ಕಾರ್ ಅಂತೆ, ಶೋಕಿ ಎಲ್ಲ ಮಾಡ್ತಾಯಿದ್ದಾರೆ. ಅವ್ರ ಶೋಕಿ ಜೀವನಕ್ಕೆ ನಿಮ್ಮ ಪ್ರೋತ್ಸಾಹ ಹೇಗೆ ನೀಡ್ತಾ ಇದ್ದೀರಾ? ತುಂಬ ಜನ ಯೂಟ್ಯೂಬ್ ಮಾಡೋದು ಒಂದು ನೀಟಾಗಿ ನೆಮ್ಮದಿಯಾಗಿ ಬಾಡಿಗೆ ಕಟ್ಕೊಂಡು ನೆಮ್ಮದಿಯಾಗಿ ಬದುಕೋದಕ್ಕೆ ಅಂತ. ಈ ರೀತಿ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಕನಸು ಅದೇ ಆಗಿರುತ್ತೆ, ನೆಮ್ಮದಿ ಜೀವನ ಮಾಡಬೇಕಂತ, ಶೋಕಿ ಜೀವನಕ್ಕೆಲ್ಲ. ಸೊ ಹಾಗಾಗಿ ಶೋಕಿ ಜೀವನ ಮಾಡೋರಿಗೆ ನೀವೆಲ್ಲ ಯಾವ ರೀತಿ ಪ್ರೋತ್ಸಾಹ ನೀಡ್ತಾ ಇದ್ದೀರಾ ನೀವೇ ಯೋಚನೆ ಮಾಡಿ. ಇನ್ನು ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ನಮ್ಮಂಥ ಇನ್ಫಾರ್ಮೇಷನ್ ಚಾನಲ್ ಇರುವಂತಹ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ನೀಡಬೇಕು. ನಮಗೂ ನಾವು ಪಡುವ ಕಷ್ಟಕ್ಕೆ ಒಂದು ಪ್ರತಿಫಲ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇದೇ ರೀತಿ ಪ್ರೋತ್ಸಾಹ ನೀಡಿ. ಆ್ಯಂಡ್ ಇನ್ನು ಬಿಸಿಬೇಳೆಭಾತ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ನೀವು ಟ್ರೈ ಮಾಡಿದ್ರೇ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ರುಚಿ ಬಂದಿತ್ತು ಅಂತ. ಸೊ ನಾನೀಗ ಮನೆಯಲ್ಲಿ ಇದನ್ನು 2ನೇ ಸಲ ಮಾಡ್ಕೊಳ್ತಾ ಇರೋದು. ಸ್ವಲ್ಪ ಚೇಂಜಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಇನ್ನೂ ರುಚಿ ಬರೋ ರೀತಿ ನಾನಿದು ಒಂದು ಸೆಕೆಂಡ್ ಟೈಪಲ್ಲಿ ತೋರಿಸ್ತಾ ಇರೋದು. ಮೊದಲನೇ ಟೈಪ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ರೀತಿ ಮಾಡಿಕೊಂಡ್ರೂ ತುಂಬ ರುಚಿಯಾಗಿರುತ್ತೆ, ಈ ರೀತಿಯಾಗಿ ಮಾಡಿಕೊಂಡ್ರೂ ತುಂಬ ರುಚಿಯಾಗಿರುತ್ತೆ. ನೀವು ಹೇಳಿ, ನಿಮ್ಮ ಮನೆಯಲ್ಲಿ ಮಾಡಿ, ಕಮೆಂಟಲ್ಲಿ ಪ್ಲೀಸ್ ತಿಳಿಸಿ. ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಯಾರೆಲ್ಲ ನನ್ನ ಹೊಸ ವಿಡಿಯೋ ನೋಡೋದಕ್ಕೆ ಬರ್ತಾರೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಯಾವ ರೀತಿ ರುಚಿ ಇತ್ತು ಅಂತ. ಸೊ ಹಾಗಾಗಿ ತುಂಬ ಧನ್ಯವಾದಗಳು ಯಾರೆಲ್ಲ ನನ್ನ ಒಂದು ಚಾನಲ್ನ ಬಂದು ಈ ವಿಡಿಯೋ ನಿಮ್ಮ ಒಂದು ಟೈಮ್ ಕೊಟ್ಟು ಈ ವಿಡಿಯೋ ನೋಡ್ತಾ ಇದ್ದೀರಾ. ತುಂಬ ಅಂದರೆ ತುಂಬ ಧನ್ಯವಾದಗಳು. ನಿಮ್ಮ ಒಂದು ಪ್ರೋತ್ಸಾಹ ಇರೋದ್ರಿಂದನೇ ನನಗೆ ಒಂದು ವಿಡಿಯೋ ಮಾಡಬೇಕು ಅಂತ ಒಂದು ಶಕ್ತಿ. ಸೊ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ.